ದೆಹಲಿ ರಿಸಲ್ಟ್ಗೂ ಮುನ್ನ ಕೇಜ್ರಿವಾಲ್ ಮನೆ ಮುಂದೆ ಹೈ ಡ್ರಾಮಾ ಶುರುವಾಗಿದೆ. ಕೇಜ್ರಿವಾಲ್ ನಿವಾಸಕ್ಕೆ ಎಸಿಬಿ ಅಧಿಕಾರಿಗಳ ತಂಡ ಆಗಮಿಸಿದೆ. ಆದರೆ ಅಧಿಕಾರಿಗಳನ್ನ ಮನೆಯೊಳಗೆ ಬಿಟ್ಟಿಲ್ಲ ಸಿಬ್ಬಂದಿ. 16 ಆಪ್ ಶಾಸಕರಿಗೆ ಬಿಜೆಪಿ 15 ಕೋಟಿ ಆಮಿಷ ಹುಡ್ತಾ ಇದೆ ಅನ್ನೋ ಆರೋಪ ಮಾಡಿದ್ರು ಕೇಜ್ರಿವಾಲ್. ಆಪರೇಷನ್ ಕಮಲದ ಬಗ್ಗೆ ಕೇಜ್ರಿವಾಲ್ ಗಂಭೀರ ಆರೋಪ ಮಾಡಿದ್ರು. ಲೆಫ್ಟಿನೆಂಟ್ ಗವರ್ನರ್ ಆದೇಶದ ಮೇರೆಗೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾಳೆ ದೆಹಲಿ ಚುನಾವಣೆಯ ಫಲಿತಾಂಶ. ಮೊನ್ನೆ 5ನೇ ತಾರೀಕು ಮತದಾನ ಆಗಿತ್ತು. ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಆಲ್ಮೋಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಥವಾ ಹಂಗಸೆಂಬ್ಲಿ ಆಗಬಹುದು ಅನ್ನುವಂಥದ್ದಿತ್ತು. ಹೀಗಾಗಿ ಕೇಂದ್ರದಲ್ಲಿ ಹೇಗೂ ಬಿಜೆಪಿ ಇದೆ, ಆಪ್ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಹೊರಟಿದೆ. 15 ಕೋಟಿ ರೂಪಾಯಿಯ ಆಮಿಷ ಹೊಡ್ತಾ ಇದೆ ಅಂತ ಹೇಳಿ ಕೇಜ್ರಿವಾಲ್ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಎಸಿಬಿ ತಂಡ ಮತ್ತು ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬಂದಿತ್ತು. ಒಂದು ಸಣ್ಣ ಹೈ ಡ್ರಾಮಾ ಕೂಡ ಅಲ್ಲಾಯಿತು. ನಿವಾಸದ ಒಳಗೆ ಬಿಟ್ಟಿಲ್ಲ ಕೇಜ್ರಿವಾಲ್ ನಿವಾಸದ ಸಿಬ್ಬಂದಿಗಳು. ನೋಡಿ, ದೆಹಲಿಯಲ್ಲಿ ಎಸಿಬಿ ಇದೆಯಲ್ಲ, ಅದು LG ಕಂಟ್ರೋಲಲ್ಲಿರುತ್ತೆ, ಲೆಫ್ಟಿನೆಂಟ್ ಗವರ್ನರ್ ಕಂಟ್ರೋಲಲ್ಲಿರುತ್ತೆ. ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಎಸಿಬಿ ಇದ್ದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು CS ಅವರ ಕಂಟ್ರೋಲ್ನಲ್ಲಿತ್ತು, ಅಂದರೆ ನೇರವಾಗಿ ಸರ್ಕಾರದ ಅಧೀನದಲ್ಲಿತ್ತು. ಆದರೆ ದೆಹಲಿಯಲ್ಲಿ LG ಕಂಟ್ರೋಲಲ್ಲಿರುತ್ತೆ ಲೆಫ್ಟಿನೆಂಟ್ ಗವರ್ನರ್. ಹಾಗಾಗಿ ಇಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಅವರ ಆದೇಶದ ಮೇರೆಗೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು, ಪರಿಶೀಲನೆಗೆ ಅಂತ ಹೇಳಿ ಬಂದಿದ್ರು. ಜಗದೀಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜಗದೀಶ್. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಕೇಂದ್ರ ಸರ್ಕಾರದಿಂದ ಮಲದಾಯಿ ಧೋರಣೆ ಆಗ್ತಾ ಇದೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳ್ತಾನೆ ಬರ್ತಾ ಇದ್ರು. ಇದು ಕೂಡ ಒಂದು ಅರ್ಥದಲ್ಲಿ ದ್ವೇಷ ರಾಜಕಾರಣನ ಹೇಗೆ ಅಂತ? ವಾಸು, ದೆಹಲಿಯಲ್ಲಿ ಈಗಾಗಲೇ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಫಲಿತಾಂಶಕ್ಕಾಗಿ ನಾಳೆಗಾಗಿ ಕಾಯಬೇಕು. ಆದರೆ ಫಲಿತಾಂಶ ಬರೋಕ್ಕಿಂತ ಮುಂಚಿತವಾಗಿ ಆಪ್ ನಾಯಕರು ಮಾಡಿರ್ತಕ್ಕಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಈಗ ಬಿಜೆಪಿಯವರ ಆರೋಪ ಏನು ಅಂದರೆ, ಈಗ ಆಪ್ ನಾಯಕರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಇದೆ, ಅಂದ್ರೇನು, ಒಟ್ಟು 16 ಶಾಸಕರನ್ನ ಖರೀದಿ ಮಾಡಲು ಈಗಿನಿಂದಲೇ ಬಿಜೆಪಿ ತಯಾರಿ ಮಾಡ್ತಾ ಇದೆ. ಅದಕ್ಕಾಗಿ ಒಬ್ಬೊಬ್ಬ ಶಾಸಕರಿಗೂ ಸಹಿತ 15 ಕೋಟಿ ರೂಪಾಯಿ ಆಮಿಷವನ್ನು ಕೊಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂತಹ ಒಂದು ಆಮಿಷವನ್ನು ಒಡ್ಡಿದ್ದಾರೆ. ಹಾಗಾಗಿ ಈ ಬಗ್ಗೆ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಸುಮ್ಮನೆ ಬಿಜೆಪಿಯವರು ಯಾರೂ ಸಹಿತ ಹೋಗಿ ದುಡ್ಡನ್ನು ಕೊಡೋದಾಗಲಿ ಅಥವಾ ಆಮಿಷವನ್ನು ಒಡ್ಡೋದಾಗಲಿ ಏನೂ ಮಾಡ್ತಾ ಇಲ್ಲ. ಆದರೆ ಆಪ್ ನಾಯಕರು ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಹೇಳೋ ಮೂಲಕವಾಗಿ ದೆಹಲಿಯ ಜನರನ್ನ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಕಪ್ಪು ಚುಕ್ಕಿಯನ್ನು ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಬಿಜೆಪಿಯ ನಾಯಕರು ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಪತ್ರವನ್ನು ಬರೀತಾರೆ ಇವತ್ತು ಬೆಳಿಗ್ಗೆ. ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು, ಮತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡು ಅದಕ್ಕೆ ತನಿಖೆ ಮಾಡಿ ತತ್ವವಿಸ್ತರರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಅದಾದ ಮೇಲೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಏನಿದ್ದಾರೆ, ಆ ಸಕ್ಸೇನಾ ಅವರು ಒಂದು ಆದೇಶವನ್ನು ಕೊಡ್ತಾರೆ. ಆದೇಶದ ಪ್ರಕಾರ ಎಸಿಬಿಯ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು, ಕೂಲಂಕುಷವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತಾರೆ. ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರ ಬರೆದಿದ್ದು ಬೆಳಿಗ್ಗೆ, ಲೆಫ್ಟಿನೆಂಟ್ ಗವರ್ನರ್ಗೆ ಆದೇಶ ಏನಂತಂದ್ರೆ ಎಸಿಬಿ ಅವರಿಗೆ ಕೊಟ್ಟಿರುವಂತದ್ದು ಮಧ್ಯಾಹ್ನ. ಮತ್ತೆ ಈಗ ಆಲ್ರೆಡಿ ಎಸಿಬಿಯ ಅಧಿಕಾರಿಗಳು 3 ಜನರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ವಿಚಾರಣೆಗೆ ಅವರ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಕೇಜ್ರಿವಾಲ್ ಅವರ ನಿವಾಸಕ್ಕೂ ಸಹಿತ ಈಗಾಗಲೇ ತೆರಳಿದ್ದಾರೆ. ಒಟ್ಟು 3 ಜನರ ವಿರುದ್ಧವಾಗಿ ಈ ಒಂದು ಪ್ರಕರಣದಲ್ಲಿ ಹೆಸರುಗಳು ತಳಕು ಹಾಕೊಂಡಿದ್ದಾವೆ. ಒಂದು ಮಾಜಿ CM ಅರವಿಂದ್ ಕೇಜ್ರಿವಾಲ್ ಆಗಿರಬಹುದು, ಅದರ ಜೊತೆಗೆ ಸಂಜಯ್ ಸಿಂಗ್ ಸಂಸದರಿದ್ದಾರೆ, ಆಪ್ನ ಸಂಸದರು ಅವರು, ಮತ್ತೆ ಇನ್ನೊಬ್ಬ ಆಪ್ನ ನಾಯಕ ಮುಖೇಶ್. ಈ 3 ವಿರುದ್ಧವಾಗಿ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಸಂಜಯ್ ಸಿಂಗ್ ಆಗಲೇ ಎಸಿಬಿ ಕಚೇರಿಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖೇಶ್ ಆಗಿರ್ಬೋದು ಅಥವಾ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಹೋಗಿರ್ತಕ್ಕಂತಹ ಎಸಿಬಿ ಅವರಿಗೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಅವರ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಎಸಿಬಿ ಅಧಿಕಾರಿಗಳೇನು ಮನೆ ಹತ್ರ ಹೋಗಿದ್ದಾರೆ, ಅವರನ್ನ ಮನೆಯ ಒಳಗಡೆ ಬಿಡದೇನೆ ಎಸಿಬಿ ಆಪ್ನ ಕಾರ್ಯಕರ್ತರು ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅವರ ತನಿಖಾ ಹಂತಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಎಸಿಬಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ವಿಚಾರವನ್ನು ನೋಡ್ತಾ ಹೋದ್ರೆ, ನಾಳೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಈ ರೀತಿಯಾಗಿ ಯಾಕೆ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಹೈಡ್ರಾಮಾ ಆಗ್ತಾ ಇದೆ ಅಂದರೆ, ಈ ಬಾರಿ ಒಂದು ಈಗಾಗಲೇ ಎಕ್ಸಿಟ್ ಪೋಲ್ಗಳಲ್ಲಿ ಬಂದಿರುವಂತಹ ಪೋಲ್ ಬಂದಿರುವಂತಹ ಪ್ರಕಾರ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಇಲ್ಲಾಂದ್ರೆ ಅತಂತ್ರವಾಗುತ್ತೆ ಅನ್ನುವಂತಹ ರಿಸಲ್ಟ್ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ವೇಳೆ ಅತಂತ್ರ ಆದರೆ ಆಪ್ನ ನಾಯಕರನ್ನ ಎಳ್ಕೊಳ್ಬಹುದು ಅಂತಹ ಆತಂಕ ಈಗಾಗಲೇ ಆಪ್ ನಾಯಕರ ಹತ್ರ ಇದೆ. ಹಾಗಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡುವ ಮೂಲಕವಾಗಿ ತಮ್ಮ ನಾಯಕರುಗಳನ್ನ, ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ತಂತ್ರಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.